ಹಾಯ್ ಸ್ನೇಹಿತರೆ, ನಮಸ್ಕಾರ. ತಮಗೆಲ್ಲ ಪೂರ್ಣದೃಷ್ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ಚನ್ನಬಸಪ್ಪ. ಸ್ನೇಹಿತರೆ, ಈಗ ಆಲ್ರೆಡಿ ವಿಜ್ಞಾನಕ್ಕೆ ಸಂಬಂಧಿಸಿದಂಗೆ ಭೌತಶಾಸ್ತ್ರದ ಬೆಳಕು ಚಾಪ್ಟರನ್ನು ನೋಡ್ತಾ ಇದ್ದೀವಿ. ಇನ್ನೊಂದು 2-3 ಕ್ಲಾಸಲ್ಲಿ ಈ ಚಾಪ್ಟರನ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಳೆದ ತರಗತಿನಲ್ಲಿ ಬೆಳಕಿಗೆ ಸಂಬಂಧಿಸಿದಂತೆ ಬೆಳಕಿನ ಸ್ವರೂಪದ 4 ಸಿದ್ಧಾಂತಗಳನ್ನು ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ನ್ಯೂಟನನ ಕಣ ಸಿದ್ಧಾಂತ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನ ವಿದ್ಯುತ್ ಕಾಂತೀಯ ಸಿದ್ಧಾಂತ, ಹಾಗೆಯೇ ಕ್ರಿಶ್ಚಿಯನ್ ಹೈಗನ್ಸನ ತರಂಗ ಸಿದ್ಧಾಂತ, ಹಾಗೆಯೇ ಮ್ಯಾಕ್ಸ್ ಪ್ಲಾಂಕ್ನ ಕ್ವಾಂಟಮ್ ಸಿದ್ಧಾಂತ, ಈ ಸಿದ್ಧಾಂತಗಳನ್ನು ನೋಡಿದ್ವಿ. ಹಾಗೆಯೇ ಆ ಸಿದ್ಧಾಂತಗಳ ಮೇಲೆ ಬಂದಂತಹ ಅಪ್ಲೈಡ್ ಪ್ರಶ್ನೆಯನ್ನು, ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಅಪ್ಲೈಡ್ ಪ್ರಶ್ನೆಯನ್ನು ಕೂಡ ಚರ್ಚೆ ಮಾಡಿದ್ವಿ. ಹಾಗಾದರೆ ಇವತ್ತಿನ ತರಗತಿನಲ್ಲಿ ಬೆಳಕಿನ ಲಕ್ಷಣಗಳು, ಹಾಗೆಯೇ ಆ ಬೆಳಕಿನ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿಯೊಂದು ವಿದ್ಯಮಾನದ ಮೇಲೂ ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಅಪ್ಲೈಡ್ ಪ್ರಶ್ನೆಗಳನ್ನು ಇಟ್ಕೊಂಡೇ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಮ್ಮ ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವಿನೋಬ್ ನಗರದಲ್ಲಿದೆ. ಅದಕ್ಕೆ ಸಂಬಂಧಿಸಿದಂಗೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ವಿಚಾರಿಸ್ಬೋದು. ಸ್ನೇಹಿತರೆ, ಬೇರೆ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈಗ ಆಲ್ರೆಡಿ ತರಗತಿಗಳು ಆರಂಭ ಆಗಿದ್ದಾವೆ. ಹಾಗೆಯೇ ಪ್ರತಿ ವಾರ ಮಾರ್ಕ್ ಟೆಸ್ಟ್ಗಳು ಕೂಡ ಇರ್ತವೆ. ಅದು ಕಮ್ಯುನಿಕೇಷನ್ ಪೇಪರ್ ಮತ್ತು GK ಪೇಪರ್ ಸಪ್ರೇಟಾಗಿ ಮಾಡ್ತಾ ಇದ್ವಿ. ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಸ್ನೇಹಿತರು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ಸೊ ನಮ್ಮ ಚಾನಲ್ ಬಗ್ಗೆ, ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಚಾಪ್ಟರ್ಗೆ ಎಂಟ್ರಿ ಆಗೋಣ. ಸ್ನೇಹಿತರೆ, ಬೆಳಕಿನ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಪೋಲರೈಸೇಷನ್, ಇಂಟರ್ಫೆರೆನ್ಸ್, ಡಿಫ್ರಾಕ್ಷನ್, ಟಿಂಡಲ್ ಎಫೆಕ್ಟ್ ಮತ್ತು ಡಾಪ್ಲರ್ ಎಫೆಕ್ಟ್, ಇವೆಲ್ಲ ಬೆಳಕಿನ ವಿದ್ಯಮಾನಗಳು. ಈ ಎಲ್ಲ ಪ್ರತಿಯೊಂದು ವಿದ್ಯಮಾನಗಳ ಮೇಲೂ ಕೂಡ ಒಂದೊಂದು ಪ್ರಶ್ನೆ ಬರುತ್ತೆ. ತುಂಬ ಡೀಟೇಲಾಗಿ ಕ್ಲಿಯರಾಗಿ ಇವುಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನಿಮಗೆ ಇಲ್ಲೊಂದು ಪ್ರಶ್ನೆನ ಶೋ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆನ ನೋಡಿಬಿಟ್ಟು ಇದರಿಂದ ನಿಮಗೇನಾದರೂ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತಾ ಅಂತ ನೋಡಿ, ಆನಂತರ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಪ್ರಶ್ನೆನ ಶೋ ಮಾಡಿದಾಗ ಸೊ ನೀವು ಆನ್ಸರ್ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದು ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಈ ಕಾನ್ಸೆಪ್ಟಿಗೆ ಸಂಬಂಧಿಸಿದಂಗೆ ಒಂದು ಅಪ್ಲೈಡ್ ಪ್ರಶ್ನೆ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾದದನ್ನು ಗುರುತಿಸಿ. ಫಸ್ಟ್ ಆಪ್ಷನ್, ಬೆಳಕಿನ ವಕ್ರೀಭವನ ಮತ್ತು ತರಂಗಾಂತರ ವಿಲೋಮ ಸಂಬಂಧವನ್ನು ಹೊಂದಿದೆ. ಸೊ ಬೆಳಕಿನ ಅಲ್ಲ, ಬೆಳಕು. ಬೆಳಕು ವಕ್ರೀಭವನ ಮತ್ತು ತರಂಗಾಂತರ ವಿಲೋಮ ಸಂಬಂಧವನ್ನು ಹೊಂದಿದೆ. ಸೊ ನೆಕ್ಸ್ಟು, ಕೆಂಪು ಬಣ್ಣದ ತರಂಗಾಂತರ ಹೆಚ್ಚು ಕಡಿಮೆ ಬಾಗಿದೆ ಅಂತ ಇದೆ. ಸೊ ಕೆಂಪು ಬಣ್ಣದ ತರಂಗಾಂತರ ಹೆಚ್ಚು ಕಡಿಮೆ ಬಾಗಿದೆ ಅಂತ ಇದೆ. ಸೊ ನೆಕ್ಸ್ಟು, ನೇರಳೆ ಬಣ್ಣವು ಹೆಚ್ಚು ಬಾಗಿದ್ದು ಹೆಚ್ಚು ತರಂಗ ದೂರವನ್ನು ಹೊಂದಿದೆ ಅಂತಿದೆ. ನೇರಳೆ ಬಣ್ಣದಿಂದ ಕೆಂಪು ಬಣ್ಣದ ಕಡೆಗೆ ಹೋದಂತೆ ತರಂಗಾಂತರ ಹೆಚ್ಚಾಗುತ್ತಾ ಹೋಗ್ತಿದೆ ಅಂತಿದೆ. ಸೊ ಕಳೆದ ತರಗತಿಯನ್ನು ನೋಡಿದವರಿಗೆ ಒಂದು ಲೆವೆಲಿಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂಗೆ ಸ್ವಲ್ಪ ಕಾನ್ಸೆಪ್ಟನ್ನು ನೋಡಿಕೊಂಡು ಆನ್ಸರ್ ಏನು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಬೆಳಕು ಅಂದ್ರೇನು ಅಂತ ಬೇಸಿಕ್ ಇನ್ಫಾರ್ಮೇಷನ್ ಒಂದಷ್ಟು ಗೊತ್ತಾಗಬೇಕಾಗುತ್ತೆ. ಸೊ ಒನ್ ಲೈನ್ ಪ್ರಶ್ನೆಯಾಗಿ ಈ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಒನ್ ಲೈನ್ ಪ್ರಶ್ನೆಯಲ್ಲಿ ನಿಮಗೆ ಸಹಾಯ ಆಗುತ್ತೆ ಅಂತ. ಕಾನ್ಸೆಪ್ಟಿಗೆ ಹೋಗೋದಕ್ಕಿಂತ ಮೊದಲು ಇದನ್ನು ತಿಳ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್, ಬೆಳಕು ಶಕ್ತಿಯ ಒಂದು ರೂಪ. ಓಕೆ, ಸೊ ಶಕ್ತಿಯ ಒಂದು ರೂಪ. ಸೌಂಡ್ ಕೂಡ ಶಕ್ತಿಯ ಒಂದು ರೂಪ ಅಲ್ವಾ? ಹಾಗೆ ಕೂಡ ಬೆಳಕು ಶಕ್ತಿಯ ಒಂದು ರೂಪ. ಬೆಳಕು ದ್ವಂದ್ವ ಸ್ವಭಾವವನ್ನು ಹೊಂದಿದ್ದು ಕಣಗಳ ರೂಪದಲ್ಲಿಯೂ ಅಲೆಗಳ ರೂಪದಲ್ಲಿಯೂ ಚಲಿಸುತ್ತದೆ. ಕಳೆದ ತರಗತಿಗಳನ್ನು ನೋಡಿದವರಿಗೆ ಇದು ಕ್ಲಿಯರ್ ಆಗಿರುತ್ತೆ. ಬೆಳಕಿನ ಸ್ವರೂಪ, ಅದರ ಗುಣ ಏನು ಅಂದರೆ, ಸೊ ಬೆಳಕು ಕಣಗಳ ರೂಪದಲ್ಲೂ ಚಲಿಸುತ್ತೆ, ತರಂಗದ ರೂಪದಲ್ಲೂ ಚಲಿಸುತ್ತೆ. ಅದಕ್ಕೋಸ್ಕರ ಬೆಳಕನ್ನು ದ್ವಂದ್ವ ಸ್ವಭಾವವನ್ನು ಹೊಂದಿದಂತಹ ವಿದ್ಯಮಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಸೌಂಡು ಆ ಥರ ಬರಲ್ಲ, ತರಂಗದ ರೂಪದಲ್ಲಿ ಚಲಿಸ್ತಾ ಇರುತ್ತಲ್ವ? ಸೊ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು. ಆದರೆ ಬೆಳಕಿನ ಬೇರೆ ಬೇರೆ ವಿದ್ಯಮಾನಗಳನ್ನೆಲ್ಲ ಗಮನಿಸಿದಾಗ ಬೆಳಕು ಯಾವ ರೂಪದಲ್ಲಿ ಚಲಿಸುತ್ತೆ ಅಂತ ನೋಡಿದಾಗ ಅದು ಕಣಗಳ ರೂಪ ಮತ್ತು ತರಂಗದ ರೂಪ ಎರಡೂ ಸ್ವರೂಪವನ್ನು ಹೊಂದಿದೆ. ಅದಕ್ಕೋಸ್ಕರ ಅದನ್ನು ದ್ವಂದ್ವ ಸ್ವಭಾವ ಅಂತ ಹೇಳ್ಬಿಟ್ಟು ಕರೀತಾರೆ. ಬೆಳಕು ಒಂದು ವಿದ್ಯುತ್ ಕಾಂತೀಯ ವಿಕಿರಣ ಅಲ್ವಾ? ಒಂದು ಬೆಳಕಿನ ಕಿರಣ ಬರ್ತಾ ಇದೆ ಅಂದರೆ ಸೊ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವಿದ್ಯುತ್ ಕ್ಷೇತ್ರ, ಹಾಗೆಯೇ ಕಾಂತ ಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಕೂಡ ಇರ್ತವೆ. ಅದಕ್ಕೋಸ್ಕರನೇ ಅದನ್ನು ವಿದ್ಯುತ್ ಕಾಂತೀಯ ವಿಕಿರಣ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಸೊ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಬೆಳಕು ಒಂದು ವಿದ್ಯುತ್ ಕಾಂತೀಯ ವಿಕಿರಣ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು 8 ನಿಮಿಷ 19 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಬೇರೆ ಬೇರೆ ಬುಕ್ಸಲ್ಲಿ ಬೇರೆ ಬೇರೆ ಥರ ಇರುತ್ತೆ. 8.5 ನಿಮಿಷ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಎನಿವೆ ನಾನು ರೆಫರ್ ಮಾಡಿರೋ ಬುಕ್ಸ್ನಲ್ಲಿ
8.19 ನಿಮಿಷ ಅಂತಿದೆ, ಅಂದರೆ 8 ನಿಮಿಷ 19 ಸೆಕೆಂಡ್ ತಗೊಂಡಿರುತ್ತೆ ಅಂತ. ಓಕೆ, ನೆಕ್ಸ್ಟು ಬೆಳಕು ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಕೇಳ್ತಾರೆ. ಹೈ ಸ್ಪೀಡ್ ಇರುತ್ತೆ ನಿರ್ವಾತದಲ್ಲಿ, ತುಂಬ ಸ್ಪೀಡ್. ಬೇರೆ ಬೇರೆ ಮಾಧ್ಯಮದಲ್ಲಿ ಚಲಿಸುವಾಗ ಬೆಳಕಿನ ವೇಗ ಕಮ್ಮಿ ಇರುತ್ತೆ. ಸೊ ಎಷ್ಟಿರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ ರೌಂಡ್ ಫಿಗರ್ ಆಗಿ ನಾವು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಅದು ಕಿಲೋಮೀಟರ್ ಆಗಬೇಕು. ಸೊ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ 2,99,792.458 ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಅಲ್ಲಿ ಮೀಟರ್ ಆಗಿದೆ, ಕಿಲೋಮೀಟರ್ ಮಾಡ್ಕೊಳ್ಳಿ. ಓಕೆ, ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಅಂತ. ಇನ್ನು ನೆಕ್ಸ್ಟು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಹೇಳ್ತಾರೆ. ಇದು ಗೊತ್ತಿರಲಿ. 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಬೆಳಕಿನ ವೇಗ. ಓಕೆ, ಸೌಂಡಲ್ಲಿ ಕಮ್ಮಿ ಆಗುತ್ತಲ್ವ. ಸೊ ಗಾಳಿನಲ್ಲಿ ಬೇರೆ ಬೇರೆ ಉಷ್ಣತೆಯಲ್ಲಿ ಸೊ ಶಬ್ದದ ವೇಗ ಬೇರೆ ಬೇರೆ ಆಗುತ್ತೆ. ಯಾಕಂದರೆ ಶಬ್ದ ಚಲಿಸೋದಕ್ಕೆ ಮಾಧ್ಯಮದ ಅಗತ್ಯ ಇರುತ್ತೆ. ಸೊ ಮಾಧ್ಯಮ ಇಲ್ಲದೇ ಇದ್ರೂ ಚಲಿಸೋದ್ರಿಂದ ಬೆಳಕನ್ನು ಅಡ್ಡತರಂಗ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಕೆಂಪು ಗುಲಾಬಿಯು ಕೆಂಪಾಗಿ ಕಾಣಲು ಕಾರಣ ಏನು ಅಂತಿದೆ. ಸೊ ಕೆಂಪು ಬಣ್ಣವನ್ನು ಪ್ರತಿಫಲಿಸಿ ಉಳಿದ ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ. ಕೆಂಪು ಬಣ್ಣವನ್ನು ಹೀರಿಕೊಂಡು ಉಳಿದ ಎಲ್ಲ ಬಣ್ಣವನ್ನು ಪ್ರತಿಫಲಿಸುತ್ತದೆ. ಇದು ಗುಲಾಬಿಯ ಜೈವಿಕ ಗುಣವಾಗಿದೆ. ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಇದೆ ಅಂತಿದೆ. ಹಾಗಾದರೆ ನೀವು ಆನ್ಸರ್ನ ಗುರುತಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೆಂಪು ಬಣ್ಣವನ್ನು ಪ್ರತಿಫಲಿಸಿ ಉಳಿದ ಎಲ್ಲ ಬಣ್ಣವನ್ನು ಹೀರಿಕೊಳ್ಳುತ್ತದೆ ಅಂತ. ಅಂದರೆ ಬೆಳಕು ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಸೊ ಅದು ಬೇರೆ ಬೇರೆ ವಿದ್ಯಮಾನಗಳಿಗೆ ಒಳಗಾಗುತ್ತೆ. ಅಂದರೆ ಆ ಬೆಳಕನ್ನು ಆ ವಸ್ತು ಹೀರ್ಕೋಬೋದು, ಅಥವಾ ಆ ಬೆಳಕು ಆ ವಸ್ತುವನ್ನು ಹಾದು ಆಚೆ ಹೋಗ್ಬೋದು, ಅಥವಾ ಆ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ಬೋದು ಅಲ್ವಾ, ಅಂದರೆ ಪ್ರತಿಫಲಿಸ್ಬೋದು ಅಂತ. ಈ ಥರ ಬೇರೆ ಬೇರೆ ಗುಣಗಳನ್ನು ಬೆಳಕು ಅದರ ಬೇರೆ ಬೇರೆ ವಿದ್ಯಮಾನ ಉಂಟಾಗುತ್ತೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ. ಸೊ ಈಗ ಬೆಳಕು ವಸ್ತುವಿನ ಮೇಲೆ ಬೀಳೋ ಕಾರಣದಿಂದಾನೇ ಆ ವಸ್ತುಗಳ ಕಲರನ್ನು ನಾವು ಗುರುತಿಸ್ತೀವಿ ಅಂತ. ಈಗ ಕೆಂಪು ಗುಲಾಬಿ ಕೆಂಪಾಗಿ ಕಾಣೋದಕ್ಕೆ ಕಾರಣ ಏನು ಅಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ಬೆಳಕಿನಲ್ಲಿ 7 ಬಣ್ಣಗಳಿದ್ದಾವೆ. ಅದನ್ನು ವಿಬ್ಗಯಾರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಮುಂದೆ ಕೂಡ ತೋರಿಸ್ತೀನಿ ಸೊ ಇಮೇಜ್ ಮೂಲಕ. ಸೊ ಹೀಗಿರಬೇಕಾದ್ರೆ ಯಾವುದೇ ಒಂದು ಬ್ಲ್ಯಾಕ್ ವಸ್ತುವಿನ ಮೇಲೆ ಯಾವುದೇ ಒಂದು ಕೆಂಪು ವಸ್ತುವಿನ ಮೇಲೆ ಆ ಬೆಳಕು ಬಿದ್ದಿದೆ ಅಂತಂದರೆ ಆ ಬೆಳಕಿನ ಬೇರೆ ಬೇರೆ ಎಲ್ಲ ಬಣ್ಣಗಳನ್ನು ಆ ವಸ್ತು ಹೀರ್ಕೊಂಡು ಓನ್ಲಿ ಕೆಂಪು ಬಣ್ಣವನ್ನು ಮಾತ್ರ ಪ್ರತಿಫಲಿಸುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಅದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ ಅಂತ. ನೀಲಿ ಬಣ್ಣದಲ್ಲಿ ನಿಮ್ಗೆ ಯಾವುದೋ ವಸ್ತು ಕಾಣ್ತಾ ಇದೆ ಅಂತಂದರೆ ಬೆಳಕಿನ ಎಲ್ಲ ಬಣ್ಣಗಳು ಆ ವಸ್ತುವಿನ ಮೇಲೆ ಬಿದ್ದಿರ್ತವೆ, ಬಟ್ ಆ ವಸ್ತು ಎಲ್ಲ ಬಣ್ಣಗಳನ್ನು ಹೀರ್ಕೊಂಡು ನೀಲಿ ಬಣ್ಣವನ್ನು ಮಾತ್ರ ಪ್ರತಿಫಲಿಸಿರುತ್ತೆ. ಅದಕ್ಕೋಸ್ಕರ ಅದು ನೀಲಿಯಾಗಿ ಕಾಣಿಸುತ್ತೆ ಅಂತ. ಓಕೆ, ಸೊ ಹಾಗಾದರೆ ಆ ವಸ್ತುವಿನ ಗುಣವನ್ನು ನೋಡ್ತಾ ಹೋಗೋಣ. ವಸ್ತುವಿನ ಮೇಲೆ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ವಸ್ತುವಿನಿಂದ ಹೀರಲ್ಪಡ್ಬೋದು, ಆ ಎಲ್ಲ ಬೆಳಕನ್ನು ಹೀರ್ಕೋಬೋದು, ವಸ್ತುವಿನ ಮೂಲಕ ಹಾದು ಹೋಗ್ಬೋದು. ಈಗ ಪಾರದರ್ಶಕ ವಸ್ತುಗಳು, ಗಾಜು ಸಮಥಿಂಗ್ ಆ ಥರದವು ಏನಿದಾವಲ್ವ, ಆ ಗಾಜಿನ ಮೇಲೆ ಆ ಬೆಳಕು ಬಿದ್ದಾಗ ಅದು ತೂರ್ಕೊಂಡು ಆಚೆ ಹೋಗುತ್ತಲ್ವ. ಸೊ ವಸ್ತುವಿನ ಮೂಲಕ ಹಾದು ಹೋಗ್ಬೋದು. ವಸ್ತುವಿನ ಮೇಲೆ ಬಿದ್ದು ಹಿಂದಕ್ಕೆ ವಾಪಸ್ ಬರ್ಬೋದು. ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ಬೋದು ಅಂತ. ಈ ಥರ 3 ವಿದ್ಯಮಾನಗಳು ನಡೀತವೆ. ಹಾಗಾದರೆ ವಸ್ತುವಿನಿಂದ ಹೀರಲ್ಪಟ್ಟಾಗ ಏನಾಗುತ್ತೆ ಅಂತ, ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಬೆಳಕಿನಲ್ಲಿರುವ ಎಲ್ಲ ಬಣ್ಣಗಳನ್ನು ಹೀರಲ್ಪಟ್ಟು ಕೆಲವು ಬಣ್ಣಗಳು ಮಾತ್ರ ಚದುರಿಸುತ್ತವೆ. ಯಾವ ಬಣ್ಣವನ್ನು ಹೀರಿಕೊಳ್ಳದೆ ಚದುರಿಸುತ್ತದೆಯೋ ಅಂತಹ ಬಣ್ಣವು ವಸ್ತುವಿನ ಬಣ್ಣವಾಗಿ ಕಾಣಿಸುತ್ತದೆ ಅಂತ. ಓಕೆ, ಸೊ ಯಾವುದೇ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ವಸ್ತು ಆ ಬೆಳಕನ್ನು ಹೀರಿಕೊಳ್ಳುತ್ತೆ. ಆದರೆ ಆ ಬೆಳಕಿನಲ್ಲಿ 7 ಬಣ್ಣಗಳಿದಾವಲ್ವ, ಸೊ ಆ 7 ಬಣ್ಣಗಳಲ್ಲಿ ಒಂದಷ್ಟು ಆಲ್ಮೋಸ್ಟ್ ಬಣ್ಣಗಳನ್ನು ಹೀರ್ಕೊಳ್ಳುತ್ತೆ. ಆದರೆ ಕೆಲವೊಂದು ಯಾವುದೋ ಬಣ್ಣಗಳನ್ನು ಅದು ಹೀರ್ಕೊಳ್ಳಲ್ಲ, ಅವುಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ, ಚದುರಿಸುತ್ತೆ. ಅದೇನು ರಿಫ್ಲೆಕ್ಟ್ ಮಾಡಿರುತ್ತಲ್ವ, ಪ್ರತಿಫಲಿಸಿರುತ್ತಲ್ವ, ಚದುರಿಸಿರುತ್ತಲ್ವ, ಆ ಬಣ್ಣನೇ ಆ ವಸ್ತುವಿನ ಕಲರ್ ಆಗಿ, ಆ ವಸ್ತುವಿನ ಬಣ್ಣವಾಗಿ ಕಾಣಿಸುತ್ತೆ ಅಂತ. ಇನ್ನು ನೆಕ್ಸ್ಟ್, ವಸ್ತುವಿನ ಮೂಲಕ ಹಾದು ಕೂಡ ಹೋಗ್ಬೋದಲ್ವ. ಪಾರದರ್ಶಕ ವಸ್ತುಗಳಾದ ಗಾಜು, ನೀರು, ಗಾಳಿ ಇವುಗಳ ಮೇಲೆ ಬೆಳಕು ಬಿದ್ದಾಗ ಅದು ತೂರ್ಕೊಂಡು ಆಚೆ ಹೋಗುತ್ತೆ ಅಂತ. ಇನ್ನು ಅಪಾರದರ್ಶಕ ವಸ್ತುಗಳು, ಕಲ್ಲು, ಮರ, ಇಟ್ಟಿಗೆ, ಇವುಗಳ ಮೇಲೆ ಬೆಳಕು ಬಿದ್ದಾಗ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ ಅಲ್ವಾ. ಸೊ ಪ್ರತಿಫಲಿಸಿ ವಾಪಸ್ ಬರುತ್ತೆ ಬೆಳಕು. ಇನ್ನು ಮಿತಪಾರದರ್ಶಕ ವಸ್ತುಗಳು ಅಂತಿದ್ದಾವೆ. ಉಜ್ಜಿದ ಗಾಜು, ಎಣ್ಣೆ ಕಾಗದ, ಕೂಲಿಂಗ್ ಗ್ಲಾಸ್, ತಂಪು ಕನ್ನಡಕ, ಇವೆಲ್ಲ ಮಿತಪಾರದರ್ಶಕಗಳು ಅಂತ. ಇವುಗಳ ಮೂಲಕ ಬೆಳಕು ಸ್ವಲ್ಪ ಆಚೆ ಹಾದೋಗುತ್ತೆ, ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ ಅಂತ. ಈ ಥರ ವಸ್ತುವಿನ ಮೇಲೆ ಬೆಳಕು ಬಿದ್ದು ಹಿಂದಕ್ಕೆ ವಾಪಸ್ ಕೂಡ ಬರ್ಬೋದು. ಸೊ ಇದನ್ನೇ ರಿಫ್ಲೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಂದರೆ ಪ್ರತಿಫಲನ ಅಂತ ಹೇಳ್ತೀವಿ. ಇದನ್ನೇ ಬೆಳಕಿನ ಪ್ರತಿಫಲನ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು, ಬೆಳಕಿನ ಪ್ರಸಾರ. ಬೆಳಕಿನ ಕಿರಣಗಳು ಯಾವ ರೂಪದಲ್ಲಿ ಪ್ರಸಾರ ಆಗ್ತವೆ ಅಂತ. ಸಮಾನಾಂತರ ಕಿರಣಗಳು, ಪ್ಯಾರಲರ್ ಬೀಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬೆಳಕು ಕಿರಣಗಳ ರೂಪದಲ್ಲಿ ಚಲಿಸ್ತವೆ, ಬೀಮ್ ರೂಪದಲ್ಲಿ, ಕಿರಣಗಳ ರೂಪದಲ್ಲಿ ಚಲಿಸುತ್ತೆ.
ಪರಸ್ಪರ ಸಮಾನಾಂತರವಾಗಿ ಇರುವ ಬೆಳಕಿನ ಕಿರಣಗಳು, ಉದಾಹರಣೆಗೆ ಸೂರ್ಯನ ಕಿರಣಗಳು, ಲೇಸರ್ ಕಿರಣಗಳು, ಇವುಗಳು ಸಮಾನಾಂತರವಾಗಿರ್ತವೆ, ಪ್ಯಾರಲಲ್ ಬೀಮ್ ಅಂತ ಹೇಳ್ಬಿಟ್ಟು ಕರಿತವೆ. ಇನ್ನು ನೆಕ್ಸ್ಟು ಒಮ್ಮುಖ ಮತ್ತು ವಿಮುಖ ಕಿರಣಗಳು ಅಂತೇಳಿ ಕರಿತೀವಿ. ಅಂದರೆ ಡೈವರ್ಜೆಂಟ್ ಬೀಮ್ ಮತ್ತು ಕನ್ವರ್ಜೆಂಟ್ ಬೀಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವುಗಳನ್ನು ನೋಡೋದಾದರೆ ಬೆಳಕಿನ ಮೂಲದಿಂದ ಒಂದು ವಿಕಿರಣಗಳು ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತಗೊಂಡ್ರೆ ಅಂತಹ ವಿಕಿರಣಗಳನ್ನು ಒಮ್ಮುಖ ವಿಕಿರಣಗಳು ಅಂತೀವಿ. ಹಾಗೆಯೇ ಬೆಳಕಿನ ಮೂಲದಿಂದ ಒಂದು ವಿಕಿರಣಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸಿದರೆ ಅವುಗಳನ್ನು ವಿಮುಖ ಕಿರಣಗಳು, ಡೈವರ್ಜೆಂಟ್ ಬೀಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಈಗ ಬೂತ್ ಕನ್ನಡಿನಲ್ಲಿ ಬೆಳಕನ್ನು ಒಂದು ಕಡೆ ಕೇಂದ್ರೀಕರಿಸ್ತೀವಿ ಅಲ್ವಾ, ಸೊ ಅದನ್ನು ಕನ್ವರ್ಜೆಂಟ್ ಬೀಮ್ ಅಂತೀವಿ. ಈಗ ಹೆಡ್ಲೈಟ್ ಅವುಗಳಲ್ಲೆಲ್ಲ ಬೆಳಕು ಅಲ್ಲಿಂದ ಬೇರೆ ಬೇರೆ ಕಡೆಗೆ ಏನು ಡೈವರ್ಟ್ ಆಗುತ್ತೆ, ಅದನ್ನು ಡೈವರ್ಜೆಂಟ್ ಬೀಮ್ಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಸೂರ್ಯನ ಬೆಳಕು ಸಮಾನಾಂತರವಾಗಿ ಬರುತ್ತೆ, ಅವುಗಳಿಗೆ ಪ್ಯಾರಲಲ್ ಕಿರಣಗಳು ಅಂತ ಕರಿತೀವಿ. ಈಗ ಲೇಸರ್ ಬೀಮ್ ಕೂಡ ಸ್ಟ್ರೈಟ್ ಆಗುತ್ತಲ್ವ, ಅವುಗಳೆಲ್ಲ ಪ್ಯಾರಲಲ್ ಬೀಮ್, ಸಮಾನಾಂತರ ವಿಕಿರಣಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆದರೆ ಬೆಳಕಿನ ಮಾನಗಳು, ಬೆಳಕಿನ ಬೇರೆ ಬೇರೆ ಬೆಳಕಿನ ಪ್ರಕಾಶತೆಯನ್ನು, ಅದರ ಇಂಟೆನ್ಸಿಟಿ, ತೀವ್ರತೆಯನ್ನೆಲ್ಲ ಅಳೆಯೋದು ಯಾವುದರಿಂದ ಅಂತ, ಇದು ಕೂಡ ಮೊನ್ನೆ PC ಪರೀಕ್ಷೆನಲ್ಲಿ ಒಂದು ಪ್ರಶ್ನೆ ಆಗಿತ್ತು, ಅದಕ್ಕೋಸ್ಕರ ಇದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಬೆಳಕಿನ ಪ್ರಕಾಶತೆ, ಇಲ್ಯುಮಿನೆನ್ಸ್, ಇದನ್ನು ಲಕ್ಸ್ ಅಂತಕ್ಕಂಥ ಮಾನದಿಂದ ಅಳಿತೀವಿ. ಬೆಳಕಿನ ಪ್ರಕಾಶತೆಯನ್ನು, ಇಲ್ಯುಮಿನೆನ್ಸನ್ನು ಯಾವುದರಿಂದ ಅಳಿತೀವಿ ಅಂದರೆ ಲಕ್ಸ್ ಅನ್ನೋ ಮಾನದಿಂದ ಅಳಿತೀವಿ ಅಂತ. ಇನ್ನು ಬೆಳಕಿನ ದ್ಯುತಿಜಾಲ, ಲ್ಯೂಮಿನಸ್ ಫ್ಲಕ್ಸ್ ಅಂತ ಕರಿತೀವಿ. ದ್ಯುತಿಜಾಲ ಇದನ್ನ ಯಾವುದರಿಂದ ಅಳಿತೀವಿ ಅಂದರೆ ಲ್ಯೂಮಿನ್ನಿಂದ ಅಳಿತೀವಿ. ಇನ್ನು ಬೆಳಕಿನ ತೀವ್ರತೆ ಅಂದರೆ ಲೈಟ್ ಇಂಟೆನ್ಸಿಟಿ, ಈ ಲೈಟ್ ಇಂಟೆನ್ಸಿಟಿನ ಯಾವುದರಿಂದ ಅಳಿತೀವಿ ಅಂದರೆ ಕ್ಯಾಂಡಲಾ ಅಂತಕ್ಕಂಥ ಮಾನದಿಂದ ಅಳಿತೀವಿ. ಸೊ ಇದು ಗೊತ್ತಿರಬೇಕು. ಈ ಕ್ಯಾಂಡಲಾನ ಕಳೆದ ಈ ವರ್ಷದ 2024 ಅಥವಾ 23ರಲ್ಲಿ ಮೊನ್ನೆ ಒಂದು 4 ಮಂತ್ ಬ್ಯಾಕ್ ಆದಂತಹ ಪರೀಕ್ಷೆಯಲ್ಲಿ ಕೇಳಿರೋದು. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಬೆಳಕಿನ ಪ್ರಕಾಶತೆ, ಇಲ್ಯುಮಿನೆನ್ಸ್, ಇದನ್ನ ಅಳೆಯೋದು ಲಕ್ಸ್ ಮೂಲಕ. ಬೆಳಕಿನ ದ್ಯುತಿಜಾಲ, ಲುಮಿನಸ್ ಫ್ಲಕ್ಸನ್ನು ಲ್ಯುಮೆನ್ನಿಂದ ಅಳಿತೀವಿ. ಬೆಳಕಿನ ದ್ಯುತಿ ತೀವ್ರತೆ, ಲೈಟ್ ಇಂಟೆನ್ಸಿಟಿಯನ್ನು ಕ್ಯಾಂಡಲ್ನಿಂದ ಅಳಿತೀವಿ. ಇನ್ನು ಜ್ಯೋತಿರ್ವರ್ಷ, ಲೈಟ್ ಇಯರ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಜ್ಯೋತಿರ್ವರ್ಷ ಅಂದರೆ, ಜ್ಯೋತಿರ್ವರ್ಷವನ್ನು ಪ್ರಕಾಶ ವರ್ಷ ಅಂತ ಕೂಡ ಕರಿತೀವಿ, ಬೆಳಕಿನ ವರ್ಷ ಅಂತ ಕೂಡ ಕರಿತೀವಿ. ಇದು ದೂರವನ್ನು ಅಳೆಯುವ ಮಾನವಾಗಿದೆ. ಖಗೋಳಶಾಸ್ತ್ರದಲ್ಲಿ ಇದನ್ನು ಬಳಸ್ತಾರೆ ಅಂತ. ಅತಿ ಹೆಚ್ಚು ದೂರವನ್ನು ಹೇಳೋದು ನಾವು ಜ್ಯೋತಿರ್ವರ್ಷದಲ್ಲಿ ಅಂತ. ಅಂದರೆ ಏನು ಹಂಗಂದ್ರೆ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತೆ. ಹಾಗೆಯೇ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಚಲಿಸುತ್ತದೆಯೋ ಅದನ್ನು ಜ್ಯೋತಿರ್ವರ್ಷ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಆಲ್ರೆಡಿ ಹೇಳಿದೆ ನಾನು, ಅತ್ಯಂತ ಹೆಚ್ಚು ದೂರವನ್ನು ನಾವು ಜ್ಯೋತಿರ್ವರ್ಷದ ಮೂಲಕ ಹೇಳ್ತೀವಿ. ಈಗ ಕಡಿಮೆ ದೂರವನ್ನು ಭೂಮಿ ಮೇಲೆ ಕಿಲೋಮೀಟರ್ ಹೇಳ್ತೀವಲ್ವ, 1 ಕಿಲೋಮೀಟರ್, 10 ಕಿಲೋಮೀಟರ್ ಅಂತ ಹೇಳ್ತೀವಿ. ಖಗೋಳಶಾಸ್ತ್ರದಲ್ಲಿ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ, ಒಂದು ಆಕಾಶಕಾಯದಿಂದ ಇನ್ನೊಂದು ಆಕಾಶಕಾಯ, ಅವುಗಳನ್ನೆಲ್ಲ ಕಿಲೋಮೀಟರ್ನಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದನ್ನು ಜ್ಯೋತಿರ್ವರ್ಷದಲ್ಲಿ ಹೇಳ್ತೀವಿ. ಹಾಗಾದರೆ ಜ್ಯೋತಿರ್ವರ್ಷ ಅಂದರೆ ಎಷ್ಟು ದೂರ ಅಂತ ನೋಡೋದಾದರೆ, ಈಗ ಬೆಳಕು ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಬೆಳಕು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಲ್ವಾ, ಪರ್ ಸೆಕೆಂಡಿಗೆ. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಅಂದರೆ ಒಂದು ದಿನಕ್ಕೆ ಎಷ್ಟು ದೂರ ಚಲಿಸ್ಬೋದು ಅಲ್ವಾ, ಒಂದು ತಿಂಗಳಿಗೆ ಎಷ್ಟು ದೂರ ಚಲಿಸ್ಬೋದು, ಒಂದು ವರ್ಷಕ್ಕೆ ಎಷ್ಟು ದೂರ ಚಲಿಸ್ಬೋದು, ತುಂಬ ದೂರ ಚಲಿಸುತ್ತಲ್ವ. ಓಕೆ, ಬೆಳಕು 1 ವರ್ಷಗಳ ಕಾಲ ಚಲಿಸಿದ್ರೆ ಅದು ಎಷ್ಟು ದೂರ ಹೋಗುತ್ತಲ್ವ, ಸೊ ಅಷ್ಟು ದೂರದ ಡಿಸ್ಟೆನ್ಸನ್ನು ಜ್ಯೋತಿರ್ವರ್ಷ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಸೊ ಖಗೋಳಶಾಸ್ತ್ರಜ್ಞರಲ್ಲಿ ಇದನ್ನು ದೂರವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥದ್ದು ಜ್ಯೋತಿರ್ವರ್ಷ ಅಂತ ನೆನಪಿರಬೇಕು. ಇನ್ನು ಬೆಳಕಿನ ವೇಗ, ಸ್ಪೀಡ್ ಆಫ್ ಲೈಟ್ ನೋಡೋದಾದ್ರೆ ಈಗ ಆಲ್ರೆಡಿ ನೋಡಿದ್ದೀವಿ. ಸೊ ಬೇಗ ಹೋಗೋಣ. ಬೆಳಕು ನಿರ್ವಾತ ಪ್ರದೇಶದಲ್ಲಿ ಅಂದರೆ ಖಾಲಿ ಜಾಗದಲ್ಲಿ 3 ಲಕ್ಷ ಕಿಲೋಮೀಟರ್ ಅಂತ ರೌಂಡ್ ಫಿಗರ್ ಆಗಿ ಹೇಳ್ತೀವಿ. ಆದರೆ 2,99,792.458 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತೆ. ಅದನ್ನು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಕರೀತಾರೆ. ಇದನ್ನು ಮೊದಲ ಬಾರಿ ಅಳತೆ ಮಾಡಿದ್ದು ಯಾರು ಅಂದರೆ ಓಲ್ ರೋಮರ್ ಅಂತಕ್ಕಂಥವ್ರು ಬೆಳಕಿನ ವೇಗವನ್ನು ಅಳೆಯಲು ಪ್ರಯತ್ನಿಸ್ತಾರೆ. ನಂತರ ಆಲ್ಬರ್ಟ್ ಮೈಕಲ್ಸನ್ ಅಂತಕ್ಕಂಥವ್ರು ಬೆಳಕಿನ ವೇಗವನ್ನು ಕಂಡುಹಿಡಿತಾರೆ. ಇನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಾಪೇಕ್ಷವಾದದ ಪ್ರಕಾರ ಎಲ್ಲ ವಸ್ತುಗಳು ಸಾಪೇಕ್ಷ ಆಗಿದ್ದಾವೆ, ಆದರೆ ಬೆಳಕು ಮಾತ್ರ ನಿರಪೇಕ್ಷ. ಇದು ಕೂಡ ಗೊತ್ತಿರಲಿ. ಬೆಳಕಿನ ವೇಗವು ವಿವಿಧ ಮಾಧ್ಯಮದಲ್ಲಿ ಬೇರೆ ಬೇರೆಯಾಗಿರುತ್ತೆ. ಬೆಳಕಿನ ವೇಗ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವನ್ನು ಅವಲಂಬಿಸಿರುತ್ತೆ ಅಂತ. ಅಂದರೆ ಈಗ ಬೆಳಕು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಂತ ಹೇಳಿದವಲ್ವಾ, ಸೊ ಅದು ಓನ್ಲಿ ನಿರ್ವಾತದಲ್ಲಿ ಅಷ್ಟೇ. ಅಂದರೆ ಬೆಳಕಿನ ಕಿರಣಗಳು ಅಡ್ಡ ಅಲೆಗಳಾಗಿರ್ತವೆ, ಟ್ರಾನ್ಸ್ವೇವ್ಸ್ ಆಗಿರ್ತವೆ. ಇವುಗಳು ಚಲಿಸೋದಕ್ಕೆ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲ. ನಿರ್ವಾತದಲ್ಲಿ ಮಾತ್ರ ಹೈ ಸ್ಪೀಡ್ ಇರುತ್ತೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಾಗ ಬೆಳಕಿನ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬೆಳಕಿನ ವೇಗ ಬೇರೆ ಬೇರೆ ಮಾಧ್ಯಮದಲ್ಲಿ ಬೇರೆ ಬೇರೆ
ಆಗಿರುತ್ತೆ ಅಂತ. ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆಯಾಗುತ್ತೆ ಅಂತ. ಬೆಳಕಿನ ವೇಗ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನು ಅವಲಂಬಿಸಿರುತ್ತೆ. ಆ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಎಷ್ಟು ಅನ್ನೋದರ ಆಧಾರದ ಮೇಲೆ ಅಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದನ್ನು ಹೇಳ್ಬೋದು ನಾವು ಅಂತ. ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಾಂಕ ಹೆಚ್ಚಿದ್ರೆ ಬೆಳಕಿನ ವೇಗ ಕಮ್ಮಿ ಆಗುತ್ತೆ ಅಂತ. ಬೆಳಕಿನ ವೇಗ ಮತ್ತು ಅದರ ವಕ್ರೀಭವನ ಸೂಚ್ಯಾಂಕ ವಿಲೋಮ ಸಂಬಂಧವನ್ನು ಹೊಂದಿರುತ್ತೆ. ಯಾವುದೇ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದಂತೆ ಆ ಬೆಳಕಿನ ವೇಗ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾದರೆ ಬೆಳಕಿನ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ನಿರ್ವಾತಕ್ಕಿಂತ ಗಾಳಿಯಲ್ಲಿ ಬೆಳಕಿನ ವೇಗ 0.03ರಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮಾಧ್ಯಮದಿಂದ ಮಾಧ್ಯಮಕ್ಕೆ ಬೆಳಕಿನ ವೇಗ ಕಮ್ಮಿ ಆಗುತ್ತೆ. ನಿರ್ವಾತ ಅಂದಾಗ ಹೈ ಸ್ಪೀಡ್. ನಿರ್ವಾತಕ್ಕಿಂತ ಗಾಳಿಗೆ ಬೆಳಕು ಎಂಟ್ರಿ ಕೊಟ್ಟಾಗ ವಾಯುಮಂಡಲಕ್ಕೆ ಬಂದಾಗ 0.03ರಷ್ಟು ಕಮ್ಮಿ ಆಗುತ್ತೆ ಅಂತ. ಇನ್ನು ನಿರ್ವಾತಕ್ಕಿಂತ ನೀರಿನಲ್ಲಿ 25% ಕಮ್ಮಿ ಆಗುತ್ತೆ. ಗಾಜಿಗೆ ಬಂದಾಗ 33ರಷ್ಟು ಕಮ್ಮಿ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು, ಸೂರ್ಯನಿಂದ ಭೂಮಿಗೆ ಬೆಳಕು, ಲೈಟ್ ಫ್ರಮ್ ಸನ್, ಅಂದರೆ ಸೂರ್ಯನಿಂದ ಬೆಳಕು ಭೂಮಿಗೆ ಬರಬೇಕಲ್ವಾ. ಸೊ ಹೇಗೆ ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೂರ್ಯನಲ್ಲಿ 71% ಜಲಜನಕ ಇದೆ. ಸೊ ಗೊತ್ತಿರಬೇಕು, ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಇರತಕ್ಕಂತಹ ಧಾತು ಯಾವುದು ಅಂತಂದರೆ ಅದು ಜಲಜನಕ, ಹೈಡ್ರೋಜನ್ ಆಗಿರುತ್ತೆ. ಭೂ ವಾತಾವರಣ ಅಂತ ಬಂದಾಗ ನೈಟ್ರೋಜನ್ ಹೈಯೆಸ್ಟ್ ಇರುತ್ತೆ, ಸೆಕೆಂಡ್ ಆಕ್ಸಿಜನ್ ಇರುತ್ತೆ, ಥರ್ಡ್ ಆರ್ಗಾನ್ ಇರುತ್ತೆ, ಫೋರ್ತ್ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಸಮಥಿಂಗ್ ಎಲ್ಲ ಬರ್ತಾ ಹೋಗುತ್ತೆ. ಇದು ಭೂ ವಾತಾವರಣದಲ್ಲಿ ನೈಟ್ರೋಜನ್ ಹೈಯೆಸ್ಟ್. ಇಡೀ ವಿಶ್ವ ಅಂತ ಬಂದಾಗ ಹೈಡ್ರೋಜನ್ ಹೈಯೆಸ್ಟ್ ಇರುತ್ತೆ. ಓಕೆ, ಇನ್ನು ಭೂ ತೊಗಟೆ ಅಂತ ಬಂದಾಗಲೂ ಕೂಡ ಸೊ ಅಲ್ಲಿ ಆಕ್ಸಿಜನ್ ಹೆಚ್ಚಿರುತ್ತೆ. ಓಕೆ, ಲೋಹ ಅಂತ ಬಂದಾಗ ಅಲ್ಯೂಮಿನಿಯಂ ಹೆಚ್ಚಿರುತ್ತೆ. ಅಲೋಹ ಅಂತ ಅಥವಾ ಧಾತು ಅಂತ ಬಂದಾಗ ಆಕ್ಸಿಜನ್ ಹೆಚ್ಚಿರುತ್ತೆ ಭೂಮಿಯಲ್ಲಿ ಕೂಡ. ಓಕೆ, ಸೊ ಇದೆಲ್ಲ ಗೊತ್ತಿರಲಿ. ಮಾನವನ ದೇಹ ಅಂತ ಬಂದಾಗಲೂ ಕೂಡ ಆಕ್ಸಿಜನ್ ಹೆಚ್ಚಿರುತ್ತೆ. ಸೊ ಎನಿವೆ, ಸೂರ್ಯನಲ್ಲಿ 71% ಜಲಜನಕ ಹೈಡ್ರೋಜನ್ ಇರುತ್ತೆ. ಸೊ ಜಲಜನಕ ಬೈಜಿಕ ಸಮ್ಮಿಲನ ನ್ಯೂಕ್ಲಿಯರ್ ಫ್ಯೂಷನ್ ಮೂಲಕ ಹೀಲಿಯಂ ಆಗಿ ಪರಿವರ್ತನೆ ಆಗುತ್ತೆ. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ. ಸೊ ಇದನ್ನೆಲ್ಲ ರೇಡಿಯೋ ಆಕ್ಟಿವಿಟಿ ಚಾಪ್ಟರ್ಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಎನಿವೆ, ಸೂರ್ಯನಲ್ಲಿ ನಡೆಯೋದು ಬೈಜಿಕ ಸಮ್ಮಿಲನ ಅಂತ. ಅಂದರೆ ಹೈಡ್ರೋಜನ್ ಪರಮಾಣುಗಳು ಸೇರಿಬಿಟ್ಟು ಹೀಲಿಯಂ ಆಗಿ ಪರಿವರ್ತನೆಯಾಗಿ ಅಗಾಧ ಪ್ರಮಾಣದ ಉಷ್ಣಾಂಶವನ್ನು, ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಸೊ ಅದನ್ನೇ ಬೈಜಿಕ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಹೈಡ್ರೋಜನ್ಗಳು ಸೇರಿ ಹೀಲಿಯಂ ಆಗಿ ಪರಿವರ್ತನೆ ಆಗೋದ್ರ ಮೂಲಕ ಸುಮಾರಷ್ಟು ಶಕ್ತಿ, ಉಷ್ಣಾಂಶ ಎಲ್ಲ ಬಿಡುಗಡೆ ಆಗುತ್ತೆ. ಅದನ್ನೇ ಬೈಜಿಕ ಸಮ್ಮಿಲನ ಅಂತಾರೆ. ಈ ಕ್ರಿಯೆ ಸೂರ್ಯನಲ್ಲಿ ಯಾವಾಗಲೂ ನಡೀತಾನೆ ಇರೋದ್ರಿಂದ ಅಗಾಧ ಪ್ರಮಾಣದ ಬೆಳಕು ಭೂಮಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂಲಕ ಸಾವಿರಾರು ಡಿಗ್ರಿನಲ್ಲಿ ಶಾಖ ಶಕ್ತಿ ಬಿಡುಗಡೆ ಆಗುತ್ತೆ. ಇಂತಹ ಶಾಖ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಯಾಗಿ ವಿಕಿರಣದ ಮೂಲಕ, ರೇಡಿಯೇಷನ್ ಮೂಲಕ ಭೂಮಿಗೆ ಪ್ರಸಾರ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬೈಜಿಕ ಸಮ್ಮಿಲನ ಕ್ರಿಯೆಯಲ್ಲಿ ಹೈಡ್ರೋಜನ್ನು ಸೇರಿ ಹೀಲಿಯಂ ಆಗಿ ಪರಿವರ್ತನೆಯಾಗಿ ಅಗಾಧ ಪ್ರಮಾಣದ ಉಷ್ಣ ಶಕ್ತಿ ಬಿಡುಗಡೆಯಾಗಿ ಅದು ಬೆಳಕಿನ ರೂಪದಲ್ಲಿ ಭೂಮಿಯನ್ನು ತಲುಪ್ತಾ ಇದೆ. ಸೊ ಹೀಗೆ ಬೆಳಕು ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂದರೆ ಆಲ್ರೆಡಿ ನೋಡಿರೋ ಹಾಗೆ 8.5 ನಿಮಿಷ ಅಥವಾ 8 ನಿಮಿಷ 19 ಸೆಕೆಂಡ್ಗಳ ಕಾಲದಲ್ಲಿ ಬೆಳಕು ಬರುತ್ತೆ ಅಂತ. ಕೆಲವೊಮ್ಮೆ ಭೂಮಿಯು ಉಚ್ಚ ಸ್ಥಾನದಲ್ಲಿದ್ದಾಗ 8.3 ನಿಮಿಷ ತಗೊಳ್ಳುತ್ತೆ ಅಂತ. ಏನು ಉಚ್ಚ ಸ್ಥಾನ, ನೀಚ ಸ್ಥಾನ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ. ಪೆರಿಲಿಯನ್ ಮತ್ತು ಅಫೀಲಿಯನ್ ಅಂತ. ಅಂದರೆ ಸೊ ಭೂಮಿ ಸೂರ್ಯನ ಸುತ್ತುತ್ತಾ ಇರುತ್ತಲ್ವ, ಸೊ ಅದು ಓರೆಯಾಗಿ ಸುತ್ತುತ್ತಾ ಇರುತ್ತೆ. ಅದು ಓರೆಯಾಗಿ ಸುತ್ತುವ ಕಾರಣದಿಂದ ಭೂಮಿಯಲ್ಲಿ ಬೇರೆ ಬೇರೆ ಋತುಮಾನಗಳು ಕೂಡ ಉಂಟಾಗ್ತವೆ. ಅಂದರೆ ಭೂಮಿ ಸೂರ್ಯನನ್ನು ಸುತ್ತೋದು ಎಲಿಪ್ಸಿಯಾ ಮಾದರಿ, ದೀರ್ಘ ವೃತ್ತಾಕಾರದ ಮಾದರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಭೂಮಿ ಮತ್ತು ಸೂರ್ಯನ ನಡುವಿನ ಡಿಸ್ಟೆನ್ಸು ಬೇರೆ ಬೇರೆ ಋತುವಿನಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಎಷ್ಟು ಅಂತ ಕೇಳಿದರೆ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತೀವಿ. ಅಂದರೆ 149 ದಶಲಕ್ಷ ಕಿಲೋಮೀಟರ್ ಅಂತ. ಅದು ವೇರಿಯೇಷನ್ ಆಗುತ್ತೆ. ಅದನ್ನು ಈಗ ನೋಡೋಣ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ. ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರ ಎಷ್ಟು ಅಂದರೆ 149 ದಶಲಕ್ಷ ಕಿಲೋಮೀಟರ್, ಅಂದರೆ ಮಿಲಿಯನ್ ಕಿಲೋಮೀಟರ್ ಅಂತ. 149 ದಶಲಕ್ಷ ಕಿಲೋಮೀಟರ್. ಇದನ್ನೇ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಎಷ್ಟು? 149 ದಶಲಕ್ಷ ಕಿಲೋಮೀಟರ್. ಅದು ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಆಗಿರುತ್ತೆ. ಅಲ್ಲಿ ನೀಚ ಸ್ಥಾನ, ಉಚ್ಚ ಸ್ಥಾನ ಅಂತ ಕರಿತೀವಿ. ಪೆರಿಲಿಯನ್ ಮತ್ತು ಅಫೀಲಿಯನ್ ಅಂತ. ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಹೆಚ್ಚಾದರೆ, ಡಿಸ್ಟೆನ್ಸ್ ಹೆಚ್ಚಾದರೆ ಅದನ್ನು ಉಚ್ಚ ಸ್ಥಾನ, ಅಫೀಲಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪೆರಿಲಿಯನ್, ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಕಮ್ಮಿ ಆಗುತ್ತೆ ಕೆಲವೊಂದು ಋತುಗಳಲ್ಲಿ, ಅದನ್ನು ಪೆರಿಲಿಯನ್, ನೀಚ ಸ್ಥಾನ ಅಂತ ಕರೀತಾರೆ. ಪೆರಿಲಿಯನ್ ಸಂದರ್ಭದಲ್ಲಿ ಸೊ ಯೂಶ್ವಲ್ ಆಗಿ ದೂರ ಎಷ್ಟು ಅಂದರೆ 149 ದಶಲಕ್ಷ ಕಿಲೋಮೀಟರ್. ಅಂದರೆ ಭೂಮಿ ಸೂರ್ಯನಿಗೆ ಹತ್ತಿರ ಬಂದಾಗ 147 ದಶಲಕ್ಷ ಕಿಲೋಮೀಟರ್ ಆಗುತ್ತೆ. ಅದನ್ನು ಪೆರಿಲಿಯನ್ ಅಂತಾರೆ. ಇನ್ನು ಸೂರ್ಯನಿಂದ ಭೂಮಿ ದೂರ ಹೋದಾಗ ಅದನ್ನು 152 ದಶಲಕ್ಷ ಕಿಲೋಮೀಟರ್ ಆಗಿರುತ್ತೆ. ಅದನ್ನು ಅಫೀಲಿಯನ್ ಅಂತ ಕರೀತಾರೆ. ಇದು ಕೂಡ ನೆನಪಿರಬೇಕು. ಅದು ಯಾವಾಗ ಸಮಯ ಅಂತಂದರೆ ಜೂನ್ 3 ಮತ್ತು ಜುಲೈ 4 ಈ 2 ಸಂದರ್ಭದಲ್ಲಿ ಹೆಚ್ಚು ಮತ್ತು ಕಡಿಮೆ ದೂರ ಆಗಿರುತ್ತೆ ಅಂತ. ನೆಕ್ಸ್ಟು
ಸೂರ್ಯನಿಂದ ಚಂದ್ರನಿಗೆ ಬೆಳಕು ಮತ್ತು ಚಂದ್ರನಿಂದ ಭೂಮಿಗೆ ಬೆಳಕು ಅಂತ. ಅಂದರೆ ಈಗ ಚಂದ್ರ ರಾತ್ರಿ ಹೊತ್ತಲ್ಲಿ ಹುಣ್ಣಿಮೆ ಸಮಯದಲ್ಲಿ ಬೆಳಕನ್ನು ಹೊರಸೂಸ್ತಾನೆ ಅಂದರೆ ಸೊ ಅದು ಆ ಚಂದ್ರನ ಓನ್ ಬೆಳಕಾಗಿರಲ್ಲ, ಸೂರ್ಯನಿಂದ ಪಡೆದಂತಹ ಬೆಳಕನ್ನು ರಿಫ್ಲೆಕ್ಟ್ ಆಗಿ ಅಲ್ಬೆಡೋ ರೂಪದಲ್ಲಿ ಭೂಮಿಗೆ ಬರುತ್ತೆ ಅಂತ ಇದು ಕೂಡ ಗೊತ್ತಿರಬೇಕು. ಚಂದ್ರನು ಸೂರ್ಯನಿಂದ ಪಡೆದ ಬೆಳಕನ್ನು ಪ್ರತಿಫಲಿಸುತ್ತೆ. ಈ ವಿದ್ಯಮಾನವನ್ನೇ ಅಲ್ಬೆಡೋ ಅಂತ ಹೇಳ್ಬಿಟ್ಟು ಕರೀತಾರೆ. ಸೂರ್ಯನಿಂದ ಪಡೆದಂತಹ ಬೆಳಕನ್ನು ಪ್ರತಿಫಲಿಸಿದರೆ ಅದನ್ನು ಅಲ್ಬೆಡೋ ಅಂತಾರೆ. ಅದು ಸೂರ್ಯನ ಮೇಲೆ ಆಗ್ಬೋದು, ಬೇರೆ ಬೇರೆ ಯಾವುದೇ ವಸ್ತುಗಳ ಮೇಲೆ ಆಗ್ಬೋದು. ಸೊ ಅದನ್ನು ಅಲ್ಬೆಡೋ ಅಂತ ಹೇಳ್ಬಿಟ್ಟು ಕರೀತಾರೆ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ಚಂದ್ರನು ಸೂರ್ಯನಿಂದ ಪಡೆದ ಬೆಳಕನ್ನು ಭೂಮಿಗೆ ಪ್ರತಿಪಾದಿಸ್ತಾನೆ. ಚಂದ್ರನ ಬೆಳಕು ಭೂಮಿಯ ಮೇಲ್ಮೈ ತಲುಪೋದಕ್ಕೆ 1.28 ಸೆಕೆಂಡ್ಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ ಅಂತ. ನೆಕ್ಸ್ಟು ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆನ ನೋಡೋದಾದರೆ, ಈ ಕೆಳಗಿನ ಯಾವ ಬಣ್ಣದ ತರಂಗ ದೂರ ಕಡಿಮೆ ಇದೆ ಅಂತ ಕೇಳ್ತಾ ಇದ್ದಾರೆ. ಕೆಂಪು ಬಣ್ಣ, ಹಸಿರು ಬಣ್ಣ, ನೇರಳೆ ಬಣ್ಣ, ಹಳದಿ ಬಣ್ಣ. ಅಂದರೆ ಬಿಳಿ ಬಣ್ಣದಲ್ಲಿ 7 ಬಣ್ಣಗಳು ಅಡಗಿರ್ತವೆ. ಸೊ ಅವುಗಳು ಬೇರೆ ಬೇರೆ ತರಂಗ ದೂರ, ಬೇರೆ ಬೇರೆ ಆವೃತ್ತಿಯನ್ನು ಹೊಂದಿರ್ತವೆ. ಇಲ್ಲಿ ತರಂಗ ದೂರ ಕಡಿಮೆ ಇರತಕ್ಕಂಥದ್ದು ಯಾವ ಬಣ್ಣದಲ್ಲಿ ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಕೂಡ ಇದನ್ನು ಸ್ವಲ್ಪ ನಿಮಗೆ ಡೀಟೇಲಾಗಿ ಹೇಳಿದ್ದೆ. ಸೊ ನೀವೇ ನಿಮ್ಮ ಆನ್ಸರ್ನ ಗುರುತಿಸಿ. ಈಗ ಆನ್ಸರ್ ನೋಡೋದಾದರೆ ನೇರಳೆ ಬಣ್ಣ ಅಂತಿದೆ. ಅಂದರೆ ತರಂಗ ದೂರ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದು ಕಾನ್ಸೆಪ್ಟು, ತರಂಗ ದೂರ, ಆವೃತ್ತಿ ಯಾವ್ದು ಹೆಚ್ಚು ಕಮ್ಮಿ ಒಂದ್ಸತಿ ನೋಡ್ಕೊಂಬರೋಣ. ಬೆಳಕಿನ ತರಂಗಾಂತರವನ್ನು ಬೆಳಕಿನ ತರಂಗಾಂತರ ವ್ಯಾಪ್ತಿ. ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈಗ ಬೆಳಕಿನ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ, ಅಂದರೆ ವಿಸಿಬಲ್ ಲೈಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಈ ವಿಸಿಬಲ್ ಲೈಟಲ್ಲಿ 7 ಬಣ್ಣಗಳಿದಾವಲ್ವಾ. ಈ ವಿಸಿಬಲ್ ಲೈಟಲ್ಲಿ 7 ಬಣ್ಣ ಇದ್ದಾವೆ. ಇದಕ್ಕಿಂತ ಮೊದಲು ತಿಳ್ಕೊಳ್ಳಿ, ಈ ವಿಸಿಬಲ್ ಲೈಟ್ ಅಂತಕ್ಕಂಥದ್ದು, ಈ ದೃಗ್ಗೋಚರ ಬೆಳಕು ಅಂತಕ್ಕಂಥದ್ದು ಕೂಡ ಏನು ಬೆಳಕಿನ 7 ತರಂಗಗಳಲ್ಲಿ ಒಂದು ಅಂತ. ಓಕೆ, ವಿದ್ಯುತ್ ಕಾಂತೀಯ ತರಂಗಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು 7 ನೋಡ್ತೀವಲ್ವಾ. ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇವ್ಸ್, ಅದರಲ್ಲಿ 4th ಒನ್ ಬರೋದೆ ವಿಸಿಬಲ್ ಲೈಟ್. ನೆಕ್ಸ್ಟು ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ರೇಸ್, ಗಾಮಾಸ್ ಎಲ್ಲ ಬರ್ತವೆ. ಈಗ ನಾವು ನೋಡ್ತಾ ಇರೋದು ಮಿಡ್ಲಲ್ಲಿರೋ ವಿಸಿಬಲ್ ಲೈಟ್. ಈ ವಿಸಿಬಲ್ ಲೈಟಲ್ಲೂ ಕೂಡ ಮತ್ತೆ 7 ಬಣ್ಣಗಳನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಅದರಲ್ಲಿ 7 ಬಣ್ಣಗಳನ್ನು ಮುಂದೆ ನೋಡೋಣ. ಸೊ ಅದಕ್ಕಿಂತ ಬದಲು ಒಂದು ಕಾನ್ಸೆಪ್ಟ್ ನೋಡೋದಾದರೆ, ಈ ಗೋಚರಿಸುವ ಬೆಳಕಿನ ವ್ಯಾಪ್ತಿ, ಅಂದರೆ ವಿದ್ಯುತ್ ಕಾಂತೀಯ ತರಂಗಗಳಲ್ಲಿ ಯಾವ ತರಂಗಗಳ ವ್ಯಾಪ್ತಿ ಎಷ್ಟು, ತರಂಗ ದೂರ ಎಷ್ಟು, ಫ್ರೀಕ್ವೆನ್ಸಿ ಎಷ್ಟೆಲ್ಲ ನೋಡಿದ್ವಿ ಅಲ್ವಾ. ಸೊ ಈಗ ಓನ್ಲಿ ಬೆಳಕಿನ ತರಂಗಗಳದ್ದು ಮಾತ್ರ ನೋಡ್ತಾ ಇದ್ವಿ. ಗೋಚರಿಸುವ ಬೆಳಕಿನ ವ್ಯಾಪ್ತಿ 4 × 10⁻⁻7 ಮೀಟರ್ನಿಂದ 6.5 × 10⁻⁻7 ಮೀಟರ್ವರೆಗೆ ಮಾತ್ರ ಇರುತ್ತೆ ಅಂತ. ಉಳಿದವುಗಳು ಕಣ್ಣಿಗೆ ಕಾಣಿಸಲ್ಲ ಅಂತ. ಅಂದರೆ ವಿಸಿಬಲ್ ಲೈಟಿಂದ ಮೇಲ್ಗಡೆ ಬರ್ತಕ್ಕಂಥವು, ವಿಸಿಬಲ್ ಲೈಟ್ನಿಂದ ಕೆಳಗಡೆ ಬರ್ತಕ್ಕಂತಹ ಬೆಳಕು ಕಿರಣಗಳು ನಮಗೆ ಕಾಣಲ್ಲ. ಅಂದರೆ ಮೇಲ್ಗಡೆ ಇನ್ಫ್ರಾರೆಡ್ ಇದೆ, ಕೆಳಗಡೆ ಅಲ್ಟ್ರಾವೈಲೆಟ್ ಇದೆ, ಅದಕ್ಕೆ ಹತ್ತಿರದಲ್ಲಿ ಅಂದರೆ ಆಚೆ ಈಚೆ ಎಲ್ಲ ಇದಾವಲ್ಲ ಅವುಗಳು ಕಾಣಿಸಲ್ಲ. ಓನ್ಲಿ ಈ ಬೆಳಕು ಮಾತ್ರ ಕಾಣಿಸುತ್ತೆ. ಅದಕ್ಕೋಸ್ಕರ ದೃಗ್ಗೋಚರ ಬೆಳಕು, ವಿಸಿಬಲ್ ಲೈಟ್ ಅಂತ ಕರಿತೀವಿ. ಅಂದರೆ ಈ ಬೆಳಕಿನ ಕಿರಣಗಳ ಈ ವ್ಯಾಪ್ತಿನಲ್ಲಿರ್ತಕ್ಕಂಥವುಗಳು ಮಾತ್ರ ನಮಗೆ ಕಾಣಿಸ್ತವೆ. ಈ ತರಂಗ ದೂರದ ವ್ಯಾಪ್ತಿನಲ್ಲಿರೋ ಮಾತ್ರ ನಮಗೆ ಕಾಣಿಸುತ್ತೆ ಅಂತ. ಅದನ್ನೇ ವಿಸಿಬಲ್ ಲೈಟ್ ಅಂತ ಕರಿತೀವಿ ಅಂತ. ಓಕೆ, ಸೊ ಈಗ ಬೆಳಕಿನ ಬೇರೆ ಬೇರೆ ಬಣ್ಣಗಳ ತರಂಗಾಂತರ ಬೇರೆ ಬೇರೆ ಆಗಿರುತ್ತೆ ಅಂತ. ಬೆಳಕು ನೇರಳೆ ಇದೆ, ರೆಡ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ ಅಲ್ವಾ, ಬೂದು ಸಮಥಿಂಗ್ ಎಲ್ಲ ಇದ್ದಾವೆ. ಸೊ ಅವುಗಳ ತರಂಗ ದೂರ ಬೇರೆ ಬೇರೆ ಆಗಿರುತ್ತೆ ಅಂತ. ತರಂಗಾಂತರ ಹೆಚ್ಚಾದಂತೆ ವಕ್ರೀಭವನ ಸೂಚಕವು ಕಡಿಮೆ ಆಗುತ್ತೆ. ಆಲ್ರೆಡಿ ನೋಡಿದ್ವಿ, ವಿಲೋಮ ಸಂಬಂಧವನ್ನು ಹೊಂದಿರ್ತವೆ. ಬೆಳಕಿನ ವಕ್ರೀಭವನ ಸೂಚಾಂಕ ಹೆಚ್ಚಾದರೆ ತರಂಗ ದೂರ ಕಮ್ಮಿ ಆಗುತ್ತೆ, ತರಂಗ ದೂರ ಹೆಚ್ಚಿದರೆ ವಕ್ರೀಭವನ ಸೂಚಾಂಕ ಕಮ್ಮಿ ಆಗುತ್ತೆ ಅಂತ ಅಲ್ವಾ. ಸೊ ಹಾಗಾದರೆ ಇಲ್ಲೊಂದು ಫಸ್ಟು ಈ ಪ್ರಶ್ನೆನ ನಾನು ಶೋ ಮಾಡಿದೆ, ಇದನ್ನ ನಿಮಗೆ ಕ್ಲಿಯರ್ ಮಾಡಲಿಲ್ಲ ಕೂಡ. ಒಂದ್ಸತಿ ಈ ಪ್ರಶ್ನೆನ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಈಗ ಕಾನ್ಸೆಪ್ಟ್ ಮಾಡಿದ ಮೇಲೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಗುರುತಿಸಿ. ಬೆಳಕಿನ ವಕ್ರೀಭವನ ಮತ್ತು ತರಂಗಾಂತರ ವಿಲೋಮ ಸಂಬಂಧವನ್ನು ಹೊಂದಿದೆ. ಬೆಳಕು ವಕ್ರೀಭವನ ಮತ್ತು ತರಂಗಾಂತರ ವಿಲೋಮ ಸಂಬಂಧವನ್ನು ಹೊಂದಿದೆ ಅಂತ. ಸೊ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ. ಕೆಂಪು ಬಣ್ಣದ ತರಂಗಾಂತರ ಹೆಚ್ಚು, ಕಡಿಮೆ ಬಾಗಿದೆ ಅಂತ. ಇದು ನಿಮಗೆ ಕ್ಲಿಯರ್ ಆಗಬೇಕಾಗಿದೆ. ನೇರಳೆ ಬಣ್ಣವು ಹೆಚ್ಚು ಬಾಗಿದ್ದು ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ನೇರಳೆ ಬಣ್ಣದಿಂದ ಕೆಂಪು ಬಣ್ಣದ ಕಡೆಗೆ ಹೋದಂತೆ ತರಂಗಾಂತರ ಹೆಚ್ಚಾಗುತ್ತೆ ಹೋಗುತ್ತೆ. ಇದು ಕೂಡ ನಿಮಗೆ ಕ್ಲಿಯರ್ ಆಗಬೇಕಾಗಿದೆ. ಸೊ ಏನಿವೆ ಆನ್ಸರನ್ನು ನೋಡೋದಾದರೆ 1, 2, 4 ಸರಿ, ಉಳಿದವುಗಳು ಸರಿ ಅಲ್ಲ ಅಂತ ಇದೆ ಅಲ್ವಾ. ಇನ್ನು ಒಂದು ಉಳಿದಿರೋದು 3 ಮಾತ್ರ ತಪ್ಪು ಅಂತಿದೆ. ಹಾಗಾದರೆ ಇದೇನು, ಇದನ್ನ ಒಂದು ಸತಿ ಕಾನ್ಸೆಪ್ಟನ್ನು ನೋಡಿಕೊಂಡು ಮತ್ತೆ ವಿವರವಾಗಿ ಹೇಳ್ತೀನಿ ಅಂತ. ವಕ್ರೀಭವನ ಸೂಚಾಂಕ ಮತ್ತು ತರಂಗ ದೂರ ಇವೆರಡು ವಿಲೋಮ ಸಂಬಂಧವನ್ನು ಹೊಂದಿದ್ದಾವೆ ಅನ್ನೋದು ನಿಮಗೆ ಆಲ್ರೆಡಿ ಕ್ಲಿಯರ್ ಇದೆ. ಈಗ ನೋಡೋಣ. ಹಾಗಾದರೆ ಗೋಚರಿಸುವ ಬೆಳಕಿನ ಕೆಂಪು ಬಣ್ಣವು ಕಡಿಮೆ ವಕ್ರೀಭವನ ಸೂಚಾಂಕವನ್ನು ಹೊಂದಿದೆ. ಅಂದರೆ ಕಡಿಮೆ ವಕ್ರೀಭವನ ಅಂದರೆ ಕಡಿಮೆ ಬಾಗುತ್ತೆ ಅಂತ. ಕೆಂಪು ಬಣ್ಣ ಕಡಿಮೆ ವಕ್ರೀಭವನ ಸೂಚಾಂಕವನ್ನು ಹೊಂದಿದೆ. ಅದು ಉದ್ದದ ತರಂಗ ದೂರವನ್ನು ಹೊಂದಿದೆ. ತರಂಗ ದೂರ ಉದ್ದ ಇದೆ, ಆದ್ದರಿಂದ ಕೆಂಪು ಬಣ್ಣದ ಬಾಗುವಿಕೆ ಕಡಿಮೆಯಾಗಿದೆ ಅಂತ. ಆಲ್ರೆಡಿ ಕ್ಲಿಯರ್ ಇರಲಿ. ವಕ್ರೀಭವನ ಸೂಚಾಂಕ ಹೆಚ್ಚಿದ್ರೆ ತರಂಗ ದೂರ ಕಮ್ಮಿ ಇರುತ್ತೆ, ತರಂಗ ದೂರ ಹೆಚ್ಚಿದ್ರೆ ವಕ್ರೀಭವನ ಸೂಚಾಂಕ ಕಮ್ಮಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಕೆಂಪು ಬಣ್ಣ ಕಡಿಮೆ ವಕ್ರೀಭವನ ಸೂಚಾಂಕವನ್ನು ಹೊಂದಿದ್ರಿಂದ ತರಂಗ ದೂರವನ್ನು ಹೆಚ್ಚು ಹೊಂದಿದೆ ಅಂತಾಯಿತು. ಸೊ ಇದಕ್ಕೆ ಆಪೋಸಿಟ್ ಆಗಿ ನೇರಳೆ ಬಣ್ಣ.
ನೇರಳೆ ಬಣ್ಣ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನು ಹೊಂದಿದೆ, ಅಂದರೆ ಹೆಚ್ಚು ಬಾಗುತ್ತೆ ಅಲ್ವಾ, ಹೆಚ್ಚು ಬಾಗುತ್ತೆ, ಆದರೆ ಕಡಿಮೆ ತರಂಗ ದೂರವನ್ನು ಹೊಂದಿದೆ, ವಿಲೋಮ ಸಂಬಂಧ ಅಂತ. ಆದ್ದರಿಂದ ನೇರಳೆ ಬಣ್ಣದ ಬಾಗುವಿಕೆ ಹೆಚ್ಚಾಗಿರುತ್ತೆ. ನೇರಳೆ ಬಣ್ಣದಿಂದ ಕೆಂಪು ಬಣ್ಣದ ಕಡೆಗೆ ತರಂಗಾಂತರ ಹೆಚ್ಚಾಗುತ್ತಾ ಹೋಗುತ್ತೆ. ಅದೇ ರೀತಿ ಕೆಂಪು ಬಣ್ಣದಿಂದ ನೇರಳೆ ಬಣ್ಣದ ಕಡೆಗೆ ಸಾಗಿದಂತೆ ತರಂಗಾಂತರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಅದನ್ನ ಒಂದ್ಸತಿ ಇಲ್ಲಿ ಚಾರ್ಟಲ್ಲಿ ನೋಡೋಣ. ಸೊ ಇದನ್ನು ವಿಬ್ಗಯಾರ್ ಅಂತ ಕಳಿತೀವಿ. ಈಗ ಓನ್ಲಿ ದೃಗ್ಗೋಚರ ಬೆಳಕಲ್ಲಿ ನೋಡ್ತಾ ಇದ್ದೀವಿ. ದೃಗ್ಗೋಚರ ಬೆಳಕಲ್ಲಿ ಒಂದೊಂದೇ ಕಲರನ್ನು ನೋಡೋದಾದರೆ ಫಸ್ಟು ರೆಡ್ ಅಲ್ವಾ, ಕೆಂಪಿದೆ. ನೆಕ್ಸ್ಟು ಆರೆಂಜ್ ಕಿತ್ತಳೆ, ಯೆಲ್ಲೋ ಹಳದಿ, ಗ್ರೀನ್ ಹಸಿರು, ಬ್ಲೂ ನೀಲಿ, ಇಂಡಿಗೋ ಅಂದರೆ ಬೂದು ಅಥವಾ ಕಡು ನೀಲಿ ಅಂತಲೂ ಕರೀತಾರೆ. ಇನ್ನು ವೈಲೆಟ್ ನೇರಳೆ. ಈ 7 ಬಣ್ಣಗಳು ಅರೇಂಜ್ ಆಗಿದ್ದಾವೆ ಈ ಥರ ಅಲ್ವಾ. ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಕೆಂಪು, ಕಿತ್ತಳೆ, ಹಳದಿ, ಹಸಿರು ಅಲ್ವಾ, ನೀಲಿ, ಬೂದು, ನೇರಳೆ ಹೀಗೆಲ್ಲ ಇದ್ದಾವೆ. ಸೊ ಇವುಗಳ ಬಾಗುವಿಕೆ ಮತ್ತು ತರಂಗ ದೂರವನ್ನು ನೋಡೋದಾದರೆ ಸೊ ಫಸ್ಟು ರೆಡ್ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಆ ಕೆಂಪು ಬಣ್ಣ ಕಡಿಮೆ ಬಾಗಿದೆ ಅಲ್ವಾ, ಕಡಿಮೆ ಬಾಗಿರೋದ್ರಿಂದ ಹೆಚ್ಚು ತರಂಗ ದೂರವನ್ನು ಹೊಂದಿದೆ ಅಂತ ಅಲ್ವಾ, ತರಂಗ ದೂರವನ್ನು ಹೊಂದಿದೆ. ಕಮ್ಮಿ ಬಾಗಿದೆ ಅಂದರೆ ಅದರ ವಕ್ರೀಭವನ ಸೂಚ್ಯಂಕ ಕಡಿಮೆ, ಅದರ ಆಪೋಸಿಟ್ ಆಗಿ ಅದರ ಏನು ವೇವ್ ಲೆಂತ್, ಅದರ ತರಂಗ ದೂರ ಉದ್ದ ಆಗಿರುತ್ತೆ. ಇನ್ನು ಕೊನೆಗೆ ಬರುವಂತಹ ವೈಲೆಟನ್ನು ನೋಡಿ, ಅತಿ ಹೆಚ್ಚು ಬಾಗಿದೆ ಅಲ್ವಾ, ಪೂರ್ತಿ ಬೆಂಡ್ ಆಗಿದೆ, ಅತಿ ಹೆಚ್ಚು ಬಾಗಿದೆ, ಆದರೆ ತರಂಗ ದೂರ ಕಮ್ಮಿ ಇದೆ ಅಂತ, ಅಂದರೆ ಅದರ ವಕ್ರೀಭವನ ಸೂಚ್ಯಂಕ ಹೆಚ್ಚಿರೋದ್ರಿಂದ ತರಂಗ ದೂರ ಕಡಿಮೆ ಇದೆ ಅಂತ. ಸೊ ಈ ಆರ್ಡರ್ ನಿಮಗೆ ನೆನಪಿರಲಿ, ವಿಬ್ಗಯಾರ್ ಅಂತ. ವಿಬ್ಗಯಾರ್ ಬರೆಯುವಾಗ ಉಲ್ಟಾ ಬರೀಬೇಕು, ಕೆಳಗಿನಿಂದ ಮೇಲೆ ಬರಿತಾ ಹೋಗಬೇಕು, ಮೇಲಿಂದ ಕೆಳಗೆ ಬರೆದ್ರೆ ಸೊ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಓಕೆ, ಸೊ ಈಗ ಈ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ, ಬೆಳಕಿನ ವಕ್ರೀಭವನ ಮತ್ತು ಬೆಳಕು ವಕ್ರೀಭವನ ಮತ್ತು ತರಂಗಾಂತರ ವಿಲೋಮ ಸಂಬಂಧವನ್ನು ಹೊಂದಿದೆ ಅಲ್ವಾ. ಬೆಳಕು ವಕ್ರೀಭವನ ತರಂಗ ದೂರ, ಅಂದರೆ ವಕ್ರೀಭವನ ಹೆಚ್ಚಿದ್ರೆ ತರಂಗ ದೂರ ಕಮ್ಮಿ ಇರುತ್ತೆ ಅಲ್ವಾ, ತರಂಗ ದೂರ ಹೆಚ್ಚಿದ್ರೆ ವಕ್ರೀಭವನ ಕಮ್ಮಿ ಇರುತ್ತೆ, ವಿಲೋಮ ಸಂಬಂಧವನ್ನು ಹೊಂದಿದೆ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಕೆಂಪು ಬಣ್ಣದ ತರಂಗಾಂತರ ಹೆಚ್ಚು ಅಲ್ವಾ, ಕೆಂಪು ಬಣ್ಣದ ತರಂಗ ದೂರ ಹೆಚ್ಚಿದೆ, ಬಟ್ ಕಡಿಮೆ ಬಾಗಿದೆ, ಹೆಚ್ಚು ಬಾಗಿಲ್ಲ, ಅದು ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ನೋಡಿ, ನೇರಳೆ ಬಣ್ಣವು ಹೆಚ್ಚು ಬಾಗಿದೆ. ಹೌದು, ನೇರಳೆ ಬಣ್ಣ ಹೆಚ್ಚು ಬಾಗಿದೆ, ಯಾಕೆಂದರೆ ಅದರ ವಕ್ರೀಭವನ ಹೆಚ್ಚು, ವಕ್ರೀಭವನ ಸೂಚ್ಯಂಕ ಹೆಚ್ಚು, ಆದರೆ ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ಹೆಚ್ಚು ತರಂಗ ದೂರವನ್ನು ಹೊಂದಿಲ್ಲ, ಅದು ಕಡಿಮೆ ತರಂಗ ದೂರವನ್ನು ಹೊಂದಿದೆ, ವಿಲೋಮ ಸಂಬಂಧ ಅಲ್ವಾ. ಸೊ ಮೂರನೇ ಹೇಳಿಕೆ ತಪ್ಪು. ನೇರಳೆ ಬಣ್ಣದಿಂದ ಕೆಂಪು ಬಣ್ಣದ ಕಡೆಗೆ ಹೋದಂತೆ ತರಂಗಾಂತರ ಹೆಚ್ಚಾಗುತ್ತಾ ಹೋಗುತ್ತೆ ಅಲ್ವಾ. ನೇರಳೆ ಬಣ್ಣ ಕೆಳಗಿದೆ, ಹೆಚ್ಚು ಬಾಗಿದೆ, ಅದಕ್ಕೆ ತರಂಗ ದೂರ ಕಮ್ಮಿ. ಆ ನೇರಳೆ ಬಣ್ಣದಿಂದ ಮೇಲೆ ಹೋದಂತೆ ತರಂಗ ದೂರ ಹೆಚ್ಚಾಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ 1, 2, 4 ಸರಿಯಾಗುತ್ತೆ, ಮೂರನೇ ಹೇಳಿಕೆ ಮಾತ್ರ ತಪ್ಪಾಗುತ್ತೆ ಅಂತ. ಸೊ ಹಾಗಾದರೆ ಇಷ್ಟು ಬೆಳಕಿನ ಸ್ವರೂಪ, ಅದರ ಒಂದಷ್ಟು ಗುಣಲಕ್ಷಣಗಳಾಯಿತು. ಬೆಳಕಿನ ಲಕ್ಷಣಗಳ ಬಗ್ಗೆ, ಅದರ ವಿದ್ಯಮಾನಗಳ ಬಗ್ಗೆ ಇನ್ನೂ ಕೂಡ ನಾವು ಹೋಗಲಿಲ್ಲ ಅಲ್ವಾ. ಸೊ ಮುಂದಿನ ತರಗತಿನಲ್ಲಿ ಇದರ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಎಲ್ಲ ಲಕ್ಷಣಗಳು ತುಂಬ ಇಂಪಾರ್ಟೆಂಟು, ಇವುಗಳೆಲ್ಲದರ ಮೇಲೂ ಕೂಡ ಪ್ರಶ್ನೆ ಬಂದಿದೆ. ಸೊ ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು, ಡಿಸ್ಪರ್ಷನ್ನು, ಇಂಟರ್ಫರೆನ್ಸು ಎಲ್ಲವುಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ತರಗತಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾಸಲ್ಲಿ ಕೇಳ್ಬೋದು ಅಥವಾ ಕಾಮೆಂಟ್ಸಲ್ಲಿ ಕೂಡ ಕೇಳ್ಬೋದು, ಇದನ್ನು ಕ್ಲಿಯರ್ ಮಾಡ್ತೀನಿ. ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷೆಯ ಈ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.